ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ಯಾಟರ್ಡೇ 11 ಗಂಟೆ ಆಗಿದೆ. ಇವತ್ತು ಎಲ್ಲರೂ ಎದ್ದಿರೋದು ಲೇಟು. ನಾನು 8 ಅಂದ್ಕೊಳ್ಳಿ. ರಾತ್ರಿ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟು ನಿದ್ದೆನೇ ಸರಿಯಾಗಿ ಬಂದಿಲ್ಲ, ಎಚ್ಚರ ಆಗ್ಬಿಟ್ಟಿತ್ತು. ಇಲ್ಲಿ ಯಾವಾಗಲೂ ಸೊಳ್ಳೆ ಪರದೆ ಕಟ್ಕೊಳ್ಬೇಕು, ಆದರೆ ರಾಜೇಶ್ಗೆ ಸೊಳ್ಳೆ ಪರದೆ ಕಟ್ಕೊಳ್ಳೋದು ಇಷ್ಟ ಆಗೋದಿಲ್ಲ. ಕಟ್ಕೊಂಡಂಗೆ ಆಗುತ್ತಂತೆ, ಆ ಥರ ಆಗುತ್ತೆ ಅಂದ್ಬಿಟ್ಟು ನೆನ್ನೆ ಕಟ್ಕೊಂಡಿರಲಿಲ್ಲ. ಹಾಗೆ ಮಲಗಿದ್ವಿ. ಅದು ಎಷ್ಟು ಸೊಳ್ಳೆ ಅಂತೀರಾ, ಫ್ಯಾನ್ ಹಾಕಿದ್ರೆ ಚಳಿ, ಫ್ಯಾನ್ ಹಾಕಲಿಲ್ಲ ಅಂದರೆ ಸೊಳ್ಳೆ. ಹಾಗಾಗಿ ನನಗೆ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದ್ಬಿಟ್ಟು ಆದರೂ 8ಕ್ಕೆ ಎದ್ದೆ. ಮಧ್ಯೆ ಎಲ್ಲ ಎಚ್ಚರ ಇದ್ದು. ನಮ್ಮ ಸಾನು ಅವರು ಬೇಗ ಎದ್ದೋಳವರು 9 ಗಂಟೆ ಆದರೂ ಎದ್ದಿರಲಿಲ್ಲ. ಏಳಿಸ್ತಾನೇ ಇದ್ದೀನಿ ಎದ್ದೋಳು ಅಂತ. ಆಹಾ, ಇಷ್ಟು ಬೇಗನಾ ಅಂದ್ಕೊಂಡು ಮಲ್ಕೊಂಡಿದ್ಲು. ಅವಳ ಥರನೇ ಅವ್ರ ಅಪ್ಪನೂ ಜೊತೆಗೆ ಎದ್ದಿದ್ದಿಬ್ರು. 11 ಗಂಟೆ ಆದರೂ ಸ್ನಾನ ಮಾಡಿಲ್ಲ. ಸಾನು ಈಗಲೇ ಹೇಳ್ತಾ ಇದ್ದೀನಿ, ತಿಂಡಿ ಕೊಡಲ್ಲ ನಾನು. ಹಾಂ, ಏನು ರೆಡಿ ಆದಮೇಲೆ ಮತ್ತು ತಿಂಡಿ ಆಯಿತಾ? ಇನ್ನು ಸ್ವಲ್ಪ ಹೊತ್ತು ರವೆ ಹಾಕಬೇಕು. ರವೆ ಹಾಕಬೇಕು. ರವೆ ಉಪ್ಪಿಟ್ಟಲ್ಲ, ಅವರೆಕಾಯಿ ರವೆ ಉಪ್ಪಿಟ್ಟು ಒಗ್ಗರಣೆ ಕೊಟ್ಟು ಆಗಿದೆ. ಸಾನು, ನೀನು ಬರೋ ತನಕ ರೆಡಿ ಇರುತ್ತೆ. ಅವರೆಕಾಳಿನ ಉಪ್ಪಿಟ್ಟು, ದಾನ ಹಾಕಿರುವಂಥ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸ್ನಾನ ಮಾಡೋದು 11 ಆಯಿತು. ಡ್ಯಾಡ ಈಗೆಲ್ಲ ಹೋಗ್ತಾರೆ, ಅವ್ರ ಜೊತೆ ಹೋಗೋದಿಲ್ವಾ? ದಿವ್ಯಾ ದೀದಿಗೆ ಮೀಟ್ ಆಗೋದಕ್ಕೆ. ಊರಿಗಲ್ಲ, ಇಲ್ಲೇ ಹೋಗಿ ರೆಡಿಯಾಗಿ ನೀನು ಒಂದು ರೌಂಡ್ ಹೋಗಿ ಬರುವಂತೆ. ಈಗ ಸ್ನೇಹಿತರೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ರಾಜೇಶ್ ತಿಂಡಿ ತಿಂತಾ ಇದ್ದಾರೆ. ನಂದು ಸಾನೋದು ತಿಂಡಿ ಆಯಿತು. ತಿಂಡಿ ಇವತ್ತು ಆಗಲೇ ಹೇಳಿದ್ನಲ್ಲ, ಉಪ್ಪಿಟ್ಟು, ಅವರೆಕಾಳಿನ ಉಪ್ಪಿಟ್ಟು ಸೂಪರಾಗಿತ್ತು. ನಾರ್ಮಲ್ ಉಪ್ಪಿಟ್ಟಿಗಿಂತ ಇದು ಟೇಸ್ಟಿ ಅನಿಸುತ್ತಲ್ವ, ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಆ್ಯಂಡ್ ಈಗ ನಾವು ಹೊರಟಿದ್ದೀವಿ ಹೊರಗಡೆ ಹೋಗೋದಕ್ಕೆ. ಹೊರಗಡೆ ಎಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿ ನಾನು ಆಲ್ಮೋಸ್ಟ್ ಟೈಮ್ ಇದ್ದರೆ ವಿಸಿಟ್ ಮಾಡ್ತೀನಿ, ಇಲ್ಲ ಅಂದರೆ ಹೋಗೋದಿಲ್ಲ. ಕೆಲವೊಂದು ಸಾರಿ ಹೋದರೂ ಕೂಡ ಇಷ್ಟ ಆಗೋದಿಲ್ಲ, ಬಂದುಬಿಟ್ಟಿರ್ತೀನಿ, ವಾಪಸ್ ಏನೂ ತೊಗೊಳೋದಿಲ್ಲ. ನಿಮಗೂ ಕರ್ಕೊಂಡು ಹೋಗ್ತೀನಿ. ಇವತ್ತು ಶಾಪ್ ಮಾಡ್ತೀನೋ ಇಲ್ವೋ ನೋಡೋಣ ಬನ್ನಿ. ಲಾಂಗ್ ಹೇರ್ ಯಾರಿಗೆ ಇಷ್ಟ ಇರೋದಿಲ್ಲ ಅಲ್ವಾ? ಆದರೆ ಅದನ್ನು ನಾವು ಹಾಗೆ ಮೇಂಟೈನ್ ಕೂಡ ಮಾಡಬೇಕು. ಮೇಂಟೈನ್ ಅಂದರೆ ಏನು, ನಾವು ಪ್ರಾಪರಾಗಿ ಅದಕ್ಕೆ ನರಿಷ್ಮೆಂಟ್ ಸಿಗುವಂಥ ಫುಡ್ಡನ್ನು ತಿನ್ನಬೇಕು, ಹೇರ್ ಮಾಸ್ಕ್ಗಳು ಅಪ್ಲೈ ಮಾಡಬೇಕು, ಪ್ರಾಪರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಅಂಥ ಒಂದು ಇಂಗ್ರೀಡಿಯೆಂಟ್ ಹೇರ್ಗೆ ತುಂಬಾ ಬೆನಿಫಿಷಿಯಲ್ ಆಗುವಂಥದ್ದು ಅಂದರೆ ಎಗ್. ಯಾಕೆ ಅಂದರೆ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ ಆ್ಯಂಡ್ ಬಯೋಟಿನ್ ಇರುತ್ತೆ, ವಿಚ್ ಈಸ್ ವೆರಿ ಗುಡ್ ಫಾರ್ ಹೇರ್. ಕೆಲವೊಬ್ಬರು ತಿನ್ನೋದಿಲ್ಲ, ಕೆಲವೊಬ್ಬರು ತಿಂತಾರೆ. ತಿಂದ್ರೂ ಹಾಗೆ ಆ ಹೇರ್ ಮಾಸ್ಕಾಗಿ ಅಪ್ಲೈ ಮಾಡಿದ್ರು ಕೂಡ ಅಷ್ಟೇ ಬೆನಿಫಿಟ್ ಸಿಗುತ್ತೆ. ಲೈಕ್ ನಾವು ಹೇರ್ ಮಾಸ್ಕಾಗಿ ಅಪ್ಲೈ ಮಾಡಿದಾಗ ಲಾಂಗ್, ಸ್ಟ್ರಾಂಗ್, ಲಸ್ಟ್ರಸ್ ಹೇರನ್ನು ನಮ್ದಾಗಿಸ್ಕೊಳ್ಬೋದು. ಆದರೆ ಎಗ್ ನಾನು ತಿಂತೀನಿ, ಆದರೂ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಮೆಸ್ಸಿ ಕೈಂಡ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಅದರ ವಾಸನೆ, ಇನ್ನೂ ಒಂದು ಅದು ಅಪ್ಲೈ ಮಾಡೋದಕ್ಕೆ ಬೇರೆ ಹೇರ್ ಮಾಸ್ಕ್ ಥರ ಅಲ್ಲ, ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅದು. ಆ್ಯಂಡ್ ಸ್ನಾನ ಮಾಡಿದ ಮೇಲೆ ಕೂಡ ವಾಸನೆ ಸ್ವಲ್ಪ ಹಾಗೆ ಇರುತ್ತೆ, ಪ್ರಾಪರಾಗಿ ವಾಶ್ ಮಾಡಲಿಲ್ಲ ಅಂದಾಗ. ಸೊ ಗುಡ್ನೆಸ್ ಆಫ್ ಎಗ್ ನಮಗೆ ಇದೆಲ್ಲ ಹ್ಯಾಸಲ್ ಫ್ರೀ ಆಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಂಥ ಒಂದು ಪ್ರಾಡಕ್ಟ್ ನಾನು ಇವತ್ತು ಯೂಸ್ ಮಾಡಿದ್ದೆ, ನೋಡ್ಬೋದು. ವಾಶ್ ಮಾಡಿದ್ದೀನಿ ಯೂಸ್ ಮಾಡಿ. ಸ್ಮೆಲ್ ಕೂಡ ಏನೂ ಇಲ್ಲ. ಅದು ಯಾವುದು ಗೊತ್ತಾ? ಇದೇ ನೋಡಿ ಸ್ನೇಹಿತರೆ, ಮಾಮಾಅರ್ತ್ ಅವರ Eggplex ಶಾಂಪೂ ವಿತ್ ಎಗ್ ಪ್ರೋಟೀನ್ ಆ್ಯಂಡ್ ಕೊಲಾಜನ್. ಸೊ ಇದರಲ್ಲಿ ಎಗ್ ಪ್ರೋಟೀನ್ ಇರೋದ್ರಿಂದ ನಮ್ಮ ಹೇರನ್ನು ಸ್ಟ್ರೆಂಥನ್ ಮಾಡುತ್ತೆ, ಡ್ಯಾಮೇಜ್ಡ್ ಹೇರನ್ನು ರಿಪೇರ್ ಮಾಡುತ್ತೆ. ಆ್ಯಂಡ್ ಕೊಲಾಜನ್ ಇರೋದ್ರಿಂದ ರೀಜೆನ್ಯುವೇಟ್ ಮಾಡುತ್ತೆ, ಅಂದರೆ ಒಂಥರ ಬೂಸ್ಟ್ ಮಾಡೋ ರೀತಿಯಲ್ಲಿ, ಸ್ಮೂತನ್ ಮಾಡೋದಕ್ಕೆ, ಹಾಗೆ ಶೈನಿಯರ್ ಲುಕ್ ಕೊಡೋದಕ್ಕೆ. ಆ್ಯಂಡ್ Eggplex ಎಲ್ಲ ರೇಂಜ್, ಅಂದರೆ ಇದರಲ್ಲಿ ಕಂಡೀಷ್ನರ್ ಕೂಡ ಇದೆ. ಇದೆಲ್ಲ ರೇಂಜ್ ಕೂಡ ಸಲ್ಫೇಟ್ ಫ್ರೀ ಆ್ಯಂಡ್ ಪ್ಯಾರಾಬೆನ್ ಫ್ರೀ, ಸೊ ನೋ ಕೆಮಿಕಲ್ಸ್. ಈಗ ನಾವು ಇದನ್ನು ಎಗ್ ಯೂಸ್ ಮಾಡಬೇಕು, ಆದರೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಯೋಚನೆನ ಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಇದು ವಾಸನೆ ಕೂಡ ಪ್ಲೆಸೆಂಟ್ ಆಗಿದೆ, ಎಗ್ದು ವಾಸನೆ ಬರೋದೇ ಇಲ್ಲ. ಬಟ್ ನಮಗೆ ಎಗ್ಗಲ್ಲಿ ಎಷ್ಟು ಬೆನಿಫಿಟ್ ಸಿಗುತ್ತೋ ಅಷ್ಟೆಲ್ಲ ಕೂಡ ಇದನ್ನು ಯೂಸ್ ಮಾಡಿದಾಗ ಸಿಗುತ್ತೆ. ಇಂಗ್ರೀಡಿಯೆಂಟ್ಸ್ ಏನೇನಿದೆ, ಎಗ್ ಪ್ರೋಟೀನ್ ಇದೆ. ಎಗ್ ಪ್ರೋಟೀನು ಬೂಸ್ಟ್ ಮಾಡುತ್ತೆ ನಮ್ಮ ಹೇರ್ ಗ್ರೋತ್ನ, ಬ್ರೇಕೇಜಸ್ನ ರೆಡ್ಯೂಸ್ ಮಾಡುತ್ತೆ, ರಿಪೇರ್ ಡ್ಯಾಮೇಜ್ಡ್ ಹೇರ್. ಕೊಲಾಜನ್ ಇರೋದ್ರಿಂದ ಇಟ್ಸ್ ಪವರ್ ಹೌಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಸ್ಟ್ರೆಂಥನ್ ಆ್ಯಂಡ್ ಪ್ರಿವೆಂಟ್ ಹೇರ್ ಥಿನ್ನಿಂಗ್. ಕೆರಾಟಿನ್ ಕೂಡ ಇರೋದ್ರಿಂದ ಇದು ಸ್ಟ್ರೆಂಥನ್, ಸ್ಮೂತನ್ಸ್
ಆ್ಯಂಡ್ ರೆಡ್ಯೂಸಸ್ ದ ಬ್ರೇಕೇಜ್ ಆಫ್ ಹೇರ್. ಸೊ ಇದನ್ನು ನೀವು ಯೂಸ್ ಮಾಡೋ ಮುಂಚೆ ಸ್ನೇಹಿತರೆ ನಾನು ಪ್ಯಾಚ್ ಟೆಸ್ಟ್ನ ರೆಕಮೆಂಡ್ ಮಾಡ್ತೀನಿ. ಕೆಲವೊಬ್ಬರಿಗೆ ಸೂಟ್ ಆಗುತ್ತೆ, ಕೆಲವೊಬ್ರಿಗೆ ಸೂಟ್ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಕಂಡೀಷ್ನರ್ ಕೂಡ ಇದೆ, ಶಾಂಪೂ ಕೂಡ ಇದೆ. ಶಾಂಪೂನ ಯೂಸ್ ಮಾಡಿ ಆದಮೇಲೆ ಕಂಡೀಷ್ನರ ಯೂಸ್ ಮಾಡಬೇಕು. ಕಂಡೀಷ್ನರ್ ಹೇಗೆ ಅಂದರೆ, ನಾವು ಸ್ಕಾಲ್ಪಿಗೆ ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ, ಅದ್ರಲ್ಲಿ ಹಚ್ಚಬಾರ್ದು. ಆ್ಯಕ್ಚುಲಿ ಹೇರ್ಗೆ ಮಾತ್ರನೇ ಅಪ್ಲೈ ಮಾಡಬೇಕು. ಒದ್ದೆ ಇರೋ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ಸೊ ಕಂಡೀಷ್ನರ್ ಬೆನಿಫಿಟ್ ಏನು ಅಂದರೆ, ಈ ತುಂಬಾ ಹೊರಗಡೆ ಹೋದಾಗ ಗಾಳಿಯಲ್ಲಿ ಕೂದಲು ಹಾರಾಡುತ್ತೆ, ಆಗ ಸಿಕ್ಕಾಗುತ್ತೆ. ಅದು ಬಿಟ್ಟರೆ ತುಂಬಾ ರಫ್ ಇರುತ್ತೆ, ಬಾಚೋದಕ್ಕೂ ಕೂಡ ಆಗೋದಿಲ್ಲ. ಅಂಥವ್ರು ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮ್ಯಾನೇಜಬಲ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ ಸ್ನೇಹಿತರೆ. ಮಾಮಾಅರ್ತ್ ಅವರ ಪ್ರಾಡಕ್ಟ್ಸನ್ನು ನೀವು ಎಲ್ಲೇ ಬೈ ಮಾಡಿದ್ರು ಅವರು ಅವರ ವೆಬ್ಸೈಟಲ್ಲಿ ಇರುವಂಥ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ನೀವು ಇದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ 2025 ತನಕ ಇವರು 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಸಿಯೇಷನ್ ಕೂಡ ತೊಗೊಂಡಿದ್ದಾರೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ಕೂಡ ಜನರೇಟ್ ಆಗಿದೆ. ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ 20% ಆಫ್ ಸಿಗುತ್ತೆ. ಆದರೆ ಈ ಕೂಪನ್ ಕೋಡ್ ನಿಮಗೆ ಮಾಮಾಅರ್ತ್ ಅವರ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಮಾತ್ರನೇ ಅಪ್ಲೈ ಮಾಡೋಕ್ಕಾಗೋದು. ಆ್ಯಂಡ್ ನೀವು ಇದು ಬಿಟ್ಟು, ಅವರ ವೆಬ್ಸೈಟ್ ಬಿಟ್ಟು ಕೂಡ ನಾಯ್ಕಾ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಕೂಡ ಶಾಪ್ ಮಾಡ್ಬೋದು. ಆ್ಯಂಡ್ ಇವರ ಆ್ಯಪ್ iOS ಮತ್ತು ಆ್ಯಂಡ್ರಾಯ್ಡ್ ಎರಡೂ ಫೋನ್ಗಳಲ್ಲೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಸರಿ ಚೆಕ್ ಮಾಡಿ. ಸೊ ರಾಜೇಶ್ದೂ ತಿಂಡಿ ಆಗಿದೆ ಸ್ನೇಹಿತರೆ, ಈಗ ಬೇಗ ಹೊರಡೋಣ ಬನ್ನಿ. ಪಿಗ್ಮೆಂಟೇಷನ್ ಆದಾಗ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆಲ್ಲ ಸನ್ಸ್ಕ್ರೀನ್ ಲೋಷನು ಇಲ್ಲ ಅಂದಿದ್ರೆ ತಗೊಳಪ್ಪ, ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಹೌದು ಕಣ, ನಾವು ನಮ್ಮ ಸ್ಕಿನ್ನ ಕೇರ್ ತಗೋತಾ ಇದೀವಿ ಈಗ. ಅದೇನೆ, ಅದೇನೋ ಅಂತಾರಲ್ಲ ಅದೇ ಹೇಳಿ ನೀವೇ. ಏನು ಹೇಳೋದು, ಕೆಟ್ಟ ಮೇಲೆ ಬುದ್ಧಿ ಬಂತು. ಮೊದಲೇ ಕೇರ್ ತಗೊಂಡಿದ್ರೆ ಪಿಗ್ಮೆಂಟೇಷನ್ನೇ ಆಗ್ತಾ ಇರಲಿಲ್ಲ. ಕಡಿಮೆ ಆಗಿದೆ. ಬನ್ನಿ ಈ ಕಡೆ ನೋಡೋಣ. ನಿಂತ್ಕೊಳ್ಳಿ. ನೋಡಿ, ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಇದೆ. ಮೊದಲು ಡಾರ್ಕ್ ಆಗಿತ್ತು ಅಲ್ವೇನಮ್ಮ? ಅವ್ರಿಗೆ ಡಾರ್ಕ್ ಇತ್ತು, ಕಾಣ್ತಿರ್ಲಿಲ್ವಾ? ರಾತ್ರಿ ಬಂದಿದ್ದಲ್ವ ಗಮನ? ಅಲ್ಲಮ್ಮ, ಮುಂಚೆ ಅವ್ರ ಅಳಿಮೆ ಮುಖಾನೇ ನೋಡಲ್ಲ ಕರೆಕ್ಟ್ ಆಗಿ. ಸಾನು ಹೇಳಿದ್ಲು ನಾನು ಅಷ್ಟೊಂದು ಅದು ಅಷ್ಟು ಗಮನ ಮಾಡಿಲ್ಲ. ಅಳಿಮೆ ಹೆಂಗಿದೆ ಅಂತ ಬರೀ ಫೋಟೋ ನೋಡಿದ್ರು. ಒಂದ್ಸಾರಿ ಮದ್ವೆ ಆಗೋ ಮುಂಚೆ ಹೆಂಗವನೇ ಅಂತ ನೋಡಿರೋದು, ಆಮೇಲೆ ನೋಡಲ್ಲ. ಅವ್ರ ಮುಖ ನೋಡಿದ್ರೆ ನೋಡಿ. ಸಾನು ಇರು ಮನೇಲೆ ನೀನು. ಯು ವಿಲ್ ಗೆಟ್ ಬೋರ್ಡ್ ದೇರ್, ಗೋ. ಅವಳಗಂದೆ ನಾನು ಟಿವಿ ಆಫ್ ಮಾಡ್ಬಿಟ್ಟು ಓದ್ಕೋಬೇಕು ಅಂದೆ. ಇಲ್ಲ ನನ್ನ ಮಮ್ಮಿ ಕೇಳ್ಕೊತೀನಿ. ಸ್ವಲ್ಪ ಹೊತ್ತು ಓದ್ಲಿ, ಸ್ವಲ್ಪ ಹೊತ್ತು ಟಿವಿ ನೋಡ್ಲಿ. ಸಾನು ಒಂದು ½ an hour ಓದ್ಬಿಡು ಸೀರಿಯಸ್ ಆಗಿ. ನಿನ್ಗೆ ಕಂಪ್ಯೂಟರ್ ಈಸಿ ಅಲ್ವಾ ಪುಟ್ಟ? ಟೆಸ್ಟ್ಗೆ ಎಷ್ಟಿದೆ ಅಂತ ನಿನಗೆ ಗೊತ್ತು. ಪೊಲೀಸ್ ಹಿಡಿತಾ ಇರೋದು ನೋಡ್ರಿ, ಹೆಲ್ಮೆಟ್ ಇಲ್ಲ ಅಂತನ. ತುಂಬ ಜನ ನಿಂತಿದ್ದಾರಪ್ಪ ಇವತ್ತು. ಇಲ್ಲಿ ಹೋಗ್ತಿದ್ದಾರೆ. ಅಂದಾಗ ನಾವು ಮೈಸೂರು ಸಿಲ್ಕ್ ತಗೊಳಕ್ ಹೋಗ್ತಾ ಇರೋದಲ್ಲ. ಮೊದ್ಲು ಹೇಳೋದಲ್ವಾ, ಅದು ಅಲ್ಲಿರೋದು ಝೂ ಹತ್ರ. ಹೌದಾ? ಸರಿ ಹೋಗ್ಬೇಕಾದ್ರೆ ಹೋಗೋಣ ಬಿಡು. ನಿನ್ನ ತಗೋಬೇಕು ನೋಡ್ತೀನಿ, ತೆಗಿಸ್ಕೊಡಿ ಅಂತ ಹೇಳ್ತಿದ್ದಲ್ಲ. ನಾನು ಈಗ ಜ್ಞಾಪಕ ಮಾಡಿಲ್ಲ, ನಾನೇ ಜ್ಞಾಪಕ ಮಾಡಿದ್ದೀನಿ. ತಗೋ. ವೆರಿ ನೈಸ್. ಇದು ಗಾಂಧಿ ಸ್ಕ್ವೇರ್. ಯಾರಿಗೂ ಇದು ನಮಗೆ. ಹೌದಾ? ಚೆನ್ನಾಗಿದೆ. ಲೈಟ್ ಇದೆಯಲ್ಲ, ಲೈಟ್ ಇದೆಯಲ್ವಾ? ಈ ಟೈಮಲ್ಲಿ ಹೋಗೋದು, ಬ್ರೇಕ್ ಇದೆ ಟೈಮ್ ಅಂತಾನೆ ಹೋಗ್ಬೇಕು. ಶನಿವಾರ ಇವತ್ತು ಬಟ್ ಈ ಕಲರ್ ಇದೆ ಅನ್ಸುತ್ತೆ ಅಮ್ಮನ ಹತ್ರ. ಅವ್ರಿಗೆ ಲೈಟ್ ತಗೋಬೇಕಲ್ಲ. ಇಲ್ಲೇ ಇದೆಯಲ್ಲ. ಏನಪ್ಪ ಇದು ಪಿಂಕಿಶ್.
ತಗೋತಾ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಜಾಸ್ತಿ. ಹೌದಾ, ಥ್ಯಾಂಕ್ ಯು. ಇವಾಗ ಮೈಸೂರು ಇಲ್ಲ ನಂದಿನಿ ಅಲ್ಲಿಂದ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಮಾತಾಡ್ತಾರೆ. ಚೆನ್ನಾಗಿ ಬರ್ತಾ ಇರ್ತೀವಿ ನಾವು. ಈ ಕಡೆ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿಲ್ಲ, ಅದಕ್ಕೆ ಈ ಕಡೆ ಬರ್ತಾ ಈಗ ನಾನು ಸೆಕೆಂಡ್ ಫ್ಲೋರಿಗೆ ಬಂದೆ. ಫಸ್ಟ್ ಫ್ಲೋರಲ್ಲಿ ನೋಡಿ ಆಯಿತು, ಶಾಪಿಂಗ್ ಆಯಿತು. ಇಲ್ಲಿ ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇತ್ತು. ಇದು ಫುಲ್ ಸಾಫ್ಟ್ ಸಿಲ್ಕೇನೆ. ಈಗ ಅತ್ತೆ ಕೂಡ ಹಬ್ಬಕ್ಕೆ ತೊಗೊಂಡಿದ್ರಲ್ವ, ಅಲ್ಲಿ 2,000 ಅಂತ ಹೇಳಿದ್ರಲ್ವ, ಇಲ್ಲೆಷ್ಟು ಅಂತ ನೋಡಿದೆ. ಇಲ್ಲಿ 1,500ದಿಂದ 1,400, 2,000 ತನಕನೂ ಇತ್ತು. ಬಟ್ ಏನು ಅಂದರೆ ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಕಲರ್ ಕಾಂಬಿನೇಷನ್ ಆ್ಯಂಡ್ ಆ ಜರಿ ಎಲ್ಲನೂ. ಬಟ್ ದೂರದಿಂದ ಎಲ್ಲನೂ ಪ್ಲೇನ್ ಥರ ಕಾಣ್ತಾ ಇತ್ತು. ಸೊ ರಾಜೇಶ್ಗೆ ಯಾವುದೂ ಇಷ್ಟ ಆಗಲಿಲ್ಲ. ಎಲ್ಲನೂ ಪ್ಲೇನ್ ಕಾಣುತ್ತೆ ಕಣೋ, ಬೇಡ ಅಂತ ಹೇಳಿದರು. ನನಗೆ ಒಂದು ಇಲ್ವಲ್ಲ ಒಂದು ತೊಗೊಳ್ಳೋಣ ಅಂದರೆ ರಾಜೇಶ್ ಅವ್ರಿಗೆ ಒಪ್ಪಿಗೆನೇ ಆಗಲಿಲ್ಲ. ಯಾಕಪ್ಪ ಸುಸ್ತಾಗ್ಬಿಟ್ಟ? ಯಾರು ಇರಲಿಲ್ಲ, ರೆಸ್ಟ್ ತಗೊಳ್ತಾ ಈ 2 ಫ್ಲೋರ್ ಸುತ್ತಿರೋದು ನೀನು ಅಲ್ಲಿ ನೀವೇ ಜಾಸ್ತಿ ನೋಡೋದಿಲ್ವಾ? ಓಕೆ. ನನಗೆ ಇಲ್ಲಿ ಡ್ರೆಸ್ಗಳು ಯಾವುದೂ ಸಿಗ್ತಾನೆ ಇರಲಿಲ್ಲ ಯಾವಾಗ್ಲೂ. ಸುಮ್ಮನೆ ಒಂದು ಹೇಗಿದೆ ಕಲೆಕ್ಷನ್ ನೋಡೋಣ ಅಂತ ಬಂದೆ. ಸರಿ, ಇಷ್ಟ ಆಯಿತು, ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಸುಮಂಗಲಿಯಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಸಯಾಜಿರಾವ್ ರೋಡಿಗೆ ಲಿಂಕ್ ಆಗುತ್ತೆ. ಸೊ ಅಲ್ಲಿ ನಾವು ಸಾನುಗೆ ಡೈಲಿ ವೇರ್ಗೆ ಒಂದು ಶೂಸ್ ನೋಡಿದ್ವಿ. ಅದು ಹೀಲ್ಡಿತ್ತು ಮಲ್ಲೇಶ್ವರಮಲ್ಲಿ, ಬಟ್ ಸೈಜ್ ಸಿಕ್ಕಿರಲಿಲ್ಲ. ಅದು ಇಲ್ಲೂ ಸಿಗುತ್ತಾ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಸಖತ್ತು ಬಿಸಿಲು, ಡಿಹೈಡ್ರೇಟ್ ಆಗ್ತಾಯಿದೆ, ಸುಸ್ತಾಗ್ತಾ ಇದೆ. ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟದ ಟೈಮ್ ಕೂಡ ಆಗಿದೆ. ಸಾನು ಶೂಸ್ ಇಲ್ಲೇ ಸಿಕ್ತು, ಹಾಗಾಗಿ ನಾವು ಮುಂದೇನು ಹೋಗೋದಿಲ್ಲ. ಈಗ ಟೈಮ್ ಆಗುತ್ತೆ. ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಕೂಡ ಸ್ವಲ್ಪ ಪ್ರೋಗ್ರಾಮ್ಸ್ ಇದೆ. ಇದು ಫುಲ್ ಸಯಾಜಿರಾವ್ ರೋಡ್. ಇಲ್ಲಿ ಇದೊಂಥರ ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಜಯನಗರ ಇದೆಯಲ್ಲ, ಸ್ಟ್ರೀಟ್ ಶಾಪಿಂಗ್ ಆ ಥರ ಉದ್ದಕ್ಕೂ ಇರುತ್ತೆ. ಮಕ್ಕಳ ಬಟ್ಟೆ ಆಗಿರ್ಬೋದು, ದೊಡ್ಡವ್ರದ್ದಾಗಿರ್ಬೋದು, ಶೂಸು, ಚಪ್ಪಲ್ಸು, ಕುರ್ತೀಸ್, ಬ್ಯಾಗ್ಸ್ ನೋಡಿ, ಇದೆಲ್ಲ ಕೂಡ ಸಣ್ಣ ಮಕ್ಳಿಗೂ ಇರುತ್ತೆ. ಇನ್ನು ಗಾರ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಸಾನುಗೂ ಶಾಪಿಂಗ್ ಆಯಿತು. ಬರೀ ನಾನು ತೊಗೊಂಡ್ಬಿಟ್ಟಿದ್ರೆ ಹತ್ತಿರವಳು, ಅಮ್ಮ ನನಗೇನು ತಂದೆ, ಏನೂ ತಂದಿಲ್ಲ ನೀನು, ನಾನು ಕರ್ಕೊಂಡು ಹೋಗಿಲ್ಲ ನೀನು ಅಂತ. ಎಷ್ಟು ಬ್ಯೂಟಿದೆ ನೋಡಿ ಇವತ್ತು. ವಿಟಮಿನ್ ಡಿ ಸರಿಯಾಗಿ ತೊಗೊಂಡಿದ್ದೀವಿ. ವಿಟಮಿನ್ ಡಿನ ಅಮ್ಮ ಅಂತಾರಲ್ಲ, ಫ್ರೀಯಾಗಿ ಸಿಗುತ್ತೆ ಕಣೆ, ಯಾಕೆ ಬೇಡ ಅಂತೀಯಾ, ಹೋಗಿ ವಾಕಿಂಗು ತಗೊಳ್ಳೆ ಅಂತ. ಹಂಗೆ ಇವತ್ತು ಸಖತ್ತಾಗಿ ಸುತ್ತಿ ಬೆವರೋ ಥರ. ಹ್ಯುಮಿಡಿಟಿ ತುಂಬ ಇದೆ. ಶಾಪಿಂಗ್ ಟೈಮ್ ಓವರ್. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸಖತ್ ಸುಸ್ತಾಗ್ತಾ ಇದೆ, ಬಿಸಿಲಿಗೆ ಅನಿಸುತ್ತೆ, ಒಣಗ್ತಾ ಇದೆ. ಇನ್ನು ಸೀರೆಗೆ ಐಸಿಯಲ್ಲಿ ನನಗೆ ಅಷ್ಟೊಂದು ಆಪ್ಷನ್ಸೇ ಇಲ್ಲ ಅನ್ನಿಸ್ಬಿಡ್ತಪ್ಪ. ಒಂದು 10 ಸೀರೆ ತೋರಿಸಿದ್ರು, ಅದರಲ್ಲಿ ಬ್ರೈಟ್ ಆಗಿದ್ದಿದ್ದು 2 ಒಂದು ಪ್ಯಾರೆಟ್ ಗ್ರೀನು, ಒಂದು ರೆಡ್ ನನ್ನ ಹತ್ರ ಇತ್ತು. ಮರೂನಲ್ಲಿ ಇರುತ್ತೆ, ಈ ಮೆಂತೆ ಕಲರ್ ಇರುತ್ತಲ್ಲ ಆ ಥರ ಇರುತ್ತೆ, ಸ್ಕೈ ಬ್ಲೂ ಕಲರ್ ಇರುತ್ತೆ. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ಅಲ್ಲಿ ಇರಲಿಲ್ಲ. ಬೇರೆ ಔಟ್ಲೆಟ್ಸ್ಗೆ ವಿಸಿಟ್ ಮಾಡಿದ್ರೆ ಸಿಗುತ್ತೆ ಅಂದರು. ಹೋಗೋಣ ಬೇರೆ ಔಟ್ಲೆಟ್ಗೆ, ಈಗ ಟೈಮ್ ಇಲ್ಲ. ಅದಕ್ಕೆ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋದ್ಮೇಲೂ ಇನ್ನು ಮತ್ತಷ್ಟು ಪ್ರೋಗ್ರಾಮ್ಗಳಿದೆ. ನಮ್ಮಮ್ಮ ಸಮಥಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ. ಫೀಲಿಂಗ್ ಟಯರ್ಡ್, ತಲೆ ನೋವ್ತಾ ಇದೆ ಲೈಟಾಗಿ. ಚೆನ್ನಾಗಿ ನೀರು ಕುಡಿಬೇಕನ್ಸುತ್ತೆ ಇವತ್ತು. ಇದಕ್ಕೆ ಮರಿಕೋತಿ ಅನ್ನೋದು ನಾನು ಸುಮ್ಮನೆ ಅಲ್ಲ. ಸಾನು ವಾಸ್ ವೆರಿ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು. ಅವಳು ತುಂಬಾ ಆಸೆ ಪಟ್ಟು ಕೇಳ್ತಾ ಇದ್ಲು, ಬಟ್ ಸೈಜ್ ಸಿಗ್ತಾ ಇರಲಿಲ್ಲ. ಇದಾದಮೇಲೆ ಸ್ನೇಹಿತರೆ ಊಟ ಮಾಡಿಕೊಂಡು ನಾವು ಗಣೇಶ ಕೂರಿಸಿದ್ರು ನಮ್ಮ ಏರಿಯಾದಲ್ಲಿ. ಅಲ್ಲಿ ಅಮ್ಮ ಯಾವಾಗ್ಲೂ ಪೂಜೆ ಮಾಡಿಸ್ತಾರೆ, ಅಲ್ಲಿಗೆ ಹೋಗಿದ್ವಿ. ಅಂದರೆ ನಾವು ನಮ್ಮ ಮನೆಯಲ್ಲಿ ಗಣೇಶ ಆಗಲಿ ಗೌರಿ ಆಗಲಿ
ಸ್ಥಾಪನೆ ಮಾಡಿ ಪೂಜೆ ಮಾಡೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಕೂರಿಸ್ತಾರಲ್ವಾ, ಅಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ. ಆ್ಯಂಡ್ ಒಂದು ದಿನ ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಮಾಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದನ ಎಲ್ಲರಿಗೂ ಹಂಚ್ಬಿಟ್ಟು ಬರ್ತೀವಿ. ನಮ್ಮ ಮನೇಲಿ ಮೊದಲಿಂದ ಹೀಗೆ ಫಾಲೋ ಮಾಡ್ತಿದ್ದೀವಿ. ಈ ಗಣೇಶ ಅಂತೂ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಅಲ್ಲ, ಲಾಸ್ಟ್ ಇಯರ್ ಅನಿಸುತ್ತೆ ನಾನು ಇಲ್ಲಿಗೆ ಬಂದಿದ್ದೆ, ಆಗ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ತಂದಿದ್ರು. ಪ್ರತಿ ವರ್ಷವೂ ಹೀಗೇನೆ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಇವರು ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಹೀಗೆ ದೊಡ್ಡದಾಗಿ ತಂದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಕೊನೆಯ ದಿನ ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲ ಮನೆಗೂ ಹೋಗಿ ಪ್ರಸಾದ ಎಲ್ಲ ಹಂಚಿ ಮನೆಗೂ ಕೊಟ್ಟು ಬರ್ತಾರೆ. ನಮ್ಮಪ್ಪನಿಗೆ ತುಂಬ ಖುಷಿ. ಅದಕ್ಕೆ ನೋಡು ನೀನು ಚಾನಲಲ್ಲಿ ತೋರಿಸ್ಬೇಕಿದನ್ನ ಅಂತ ಹೇಳ್ತಾ ಇದ್ರು. ಸೊ ಅವರ ಗ್ರೂಪ್ ಫೋಟೋ ಕೂಡ ಹಾಕ್ತೀನಿ ನೋಡಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇದಾದಮೇಲೆ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಇತ್ತು, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.